ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಮಾಡಿರೋದು ಮಹಾಪರಾಧ ಕಣೋ, ಮಹಾಪರಾಧ. ಇಷ್ಟು ವರ್ಷ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಮ್ಮ ಶಕ್ತಿನೇ ನಮ್ಮಿಂದ ದೂರ ಮಾಡಿಬಿಟ್ಟಿಯಲ್ಲೋ. ನಮ್ಮ ಮನೆ ನಂದ ದೀಪನ ಆರಿಸಿ ಮನೇನ ಕತ್ಲೆ ಮಾಡಿಬಿಟ್ಟಿಯಲ್ಲ. ಯಾಕೆ ನಾವು ದೀಪ ಹಚ್ಚಬೇಕು? ಹಚ್ಚಲ್ಲ. ತಾತ ಸಮಾಧಾನ ಮಾಡ್ಕೋಬೇಕಂತ ಬನ್ನಿ ಅಮ್ಮ ನೋಡಕ್ ಹೋಗೋಣ. ಹೇಗಮ್ಮ ನೋಡ್ಲಿ? ಅವಳನ್ನ ನೋಡ್ತಿದ್ದಾಗೇನೆ ಅವಳ ಬಾಯಿಂದ ಮಾವ ಅಂತನ್ನೋ ಪದ ಬರುತ್ತೇನೋ ಅಂತ ಕಾಯ್ಬೇಕು ಅನ್ಸುತ್ತೆ ಸಿರಿ. ನನ್ನ ಎದುರು ನಿಂತಾಗ ನಗನಗ್ತಾ ಮಾತಾಡೋಳು ಈಗ ಮೌನವಾಗಿ ಮಲಗಿರ್ತಾಳಲ್ಲಮ್ಮ. ಇಷ್ಟು ವರ್ಷ ಕಣ್ಣಿನ ರೆಪ್ಪೆ ಹಾಗೆ ನಮ್ಮನ್ನ ನೋಡ್ಕೊಂಡವಳು ಈಗ ಶಾಶ್ವತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಿರ್ತಾಳೆ. ಹಾಗಮ್ಮ ನೋಡೋದು. ಈ ಹಸುಗೂಸನ್ನ ಬಿಟ್ಟು ನೀವು ಹೇಗೆ ಹೋಗ್ತೀರಾ ಅಮ್ಮ? ಅಮ್ಮ ಬೇಕು ಅಂತ ಅಳಕ್ ಶುರು ಮಾಡಿದ್ರೆ ಇದನ್ನ ಸಮಾಧಾನ ಮಾಡೋ ಶಕ್ತಿ ನಮಗಿಲ್ಲ. ನಾವು ಹೇಗೆ ಸಮಾಧಾನ ಮಾಡೋದಮ್ಮ? ಎದ್ದೇಳಿ ಅಮ್ಮ. ಈ ಮಗುಗ್ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ನೀವು ಬೇಕು ಅಮ್ಮ. ಇಲ್ಲ ಮಹೇಶ, ನನ್ನ ಮನಸ್ಸು ಹೇಳ್ತಾ ಇದೆ, ತುಳಸಿಯವರು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಹೋಗೋದಾದ್ರೆ ನಾನು ಅವ್ರ ಜೊತೆನೇ ಹೋಗ್ಬೇಕಾಗಿತ್ತು. ಅವರು ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ವಾಸ್ತವನ ಒಪ್ಕೋಬೇಕಣ್ಣ, ದುಃಖನ ಸಹಿಸ್ಕೋಬೇಕು. ಈಗ ಮಕ್ಕಳೆಲ್ಲ ನೋಡು, ನಿನ್ನ ನೋಡೇ ಧೈರ್ಯ ತಗೋಬೇಕಣ್ಣ. ಈಗ ನಮ್ಗೆಲ್ಲ ನೀನೇ ದಿಕ್ಕು. ನೀನೇ ಹೀಗಾಗ್ಬಿಟ್ರೆ ನಮ್ಮ ಮನೇನೆ ಮುಳುಗೋಗುತ್ತೆ ಅಣ್ಣ. ಈಗಾಗ್ಲೇ ಮನೆ ಸುಳಿಗೆ ಸಿಲುಕಾಯ್ತು. ಇನ್ನು ಆ ದೇವ್ರೆ ಬಂದ್ರು ಮಾಧವನ್ ಮನೆನ ಕಾಪಾಡೋಕ್ಕಾಗಲ್ಲ, ಸತ್ತವ್ರನ್ನ ಬದುಕ್ಸಕ್ಕೂ ಆಗಲ್ಲ. ಅಣ್ಣ, ಸ್ವಲ್ಪ ಧೈರ್ಯ ತಂದ್ಕೊ ಅಣ್ಣ. ನೀರು ಕುಡಿತೀಯಾ? ತಗೋ. ಬೇಡ ಮಹೇಶ, ನನಗೆ ತುಳಸಿಯವ್ರು ಬಿಟ್ರೆ ಬೇರೆ ಏನು ಬೇಡ. ಹಾಗಂದ್ರೆ ಹೇಗೆ ಬಾವ? ನೀವ್ ಈ ರೀತಿ ಯೋಚನೆ ಮಾಡಿ ಕೊರ್ಗಿ ಕೊರ್ಗಿ ನಿಮ್ಗೇನಾದ್ರೂ ಆಗ್ಬಿಟ್ರೆ ನಮ್ ಗತಿ ಏನು ಬಾವ? ಶಾರ್ವರಿ, ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ನಿನಗೆ ಎದ್ದೇಳಮ್ಮ, ನಮ್ಮನ್ನೆಲ್ಲ ತಬ್ಲಿ ಮಾಡ್ಬೇಡ.
ಅಮ್ಮಂಗೇನೂ ಆಗಿಲ್ಲ ಅಣ್ಣ, ಅಮ್ಮಂಗೇನೂ ಆಗಿಲ್ಲ. ಅಮ್ಮ ಎದ್ದೇಳಮ್ಮ. ಅದಕ್ಕೆ ಅಮ್ಮ ಬದುಕಿದಾರೆ, ಅದಕ್ಕೆ ಏನೂ ಆಗಿಲ್ಲ. ಅಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ ಅಮ್ಮ ಎದ್ದೇಳು. ನಿಮ್ಗೆ ನಾನು ಹೇಳ್ತಿರೋ ಅರ್ಥ ಆಗ್ತಾ ಇಲ್ವಾ? ಮೊದಲು ಗಾಳಿ ನಿಲ್ಲಿಸಿ. ಅಮ್ಮನ ಬೆಳ್ಳ ಅಲ್ಲಾಡಿದ್ದ ನಾನು ನೋಡಿದ್ದೀನಿ. ಅಮ್ಮ ಅಮ್ಮ ಎದ್ದೇಳಿಮ್ಮ. ಅಮ್ಮ ಅಮ್ಮ ಎದ್ದೇಳಮ್ಮ. ಗಾಡಿ ನಿಲ್ಸಿ. ಅಮ್ಮಂಗೇನು ಆಗಿಲ್ಲ, ಅಮ್ಮ ಬದುಕಿದ್ದಾರೆ. ಅಮ್ಮ ಅಮ್ಮ ನಿಮ್ಗೇನು ಆಗಿಲ್ಲ, ಎದ್ದೇಳಿ. ಇಮಿಡಿಯೇಟ್ ಗಾಡಿ ತಿರುಗಿಸಿ, ಹಾಸ್ಪಿಟಲ್ಗೆ ಹೋಗ್ಬೇಕು. ಇವ್ರಿಗೆಲ್ಲ ಏನಾಗಿದೆ? ಆಂಬ್ಯುಲೆನ್ಸ್ ಯಾಕೆ ತಿರುಗಿಸ್ತಿದ್ದಾರೆ? ಹುಚ್ಚ ಹಿಡ್ದಿದ್ಯಾ? ಚಿಕ್ಕಪ್ಪ, ಅಮ್ಮಂಗೇನು ಆಗಿಲ್ಲ ಚಿಕ್ಕಪ್ಪ. ಕೈ ಬೆರಳು ಅಲ್ಲಾಡ್ತಿದೆ, ಅಮ್ಮ ಉಸಿರಾಡ್ತಿದ್ದಾರೆ. ಅಮ್ಮ ಬದುಕಿದ್ದಾರೆ ಚಿಕ್ಕಪ್ಪ. ಏನೋ ಹೇಳ್ತಿದ್ಯಾ ನೀನು? ಹೌದು ಚಿಕ್ಕಪ್ಪ, ನಾವೀಗ್ಲೇ ಹಾಸ್ಪಿಟ್ಲಿಗೆ ಹೋಗ್ತಿದೀವಿ, ನೀವು ಬೇಗ ಬನ್ನಿ. ಗಾಡಿ ಹಿಂದೆ ತಿರುಗಿಸಪ್ಪ, ಆಂಬ್ಯುಲೆನ್ಸ್ ಫಾಲೋ ಮಾಡು. ಅಣ್ಣ, ನೀನ್ ಹೇಳ್ತಿರೋದು ನಿಜ ಅಣ್ಣ. ಅದಕ್ಕೆ ನಮ್ಮನ್ನೆಲ್ಲೂ ಬಿಟ್ಟು ಹೋಗಿಲ್ಲ, ಅದಕ್ಕೆ ಉಸಿರಾಡ್ತಿದಾರಂತೆ, ಅವ್ರ ಕೈ ಬೇಡ ಅಲ್ಲಾಡ್ತಿದೆಯಂತೆ. ನಾನು ಹೇಳಿಲ್ವಾ ಮಹೇಶ? ತುಳಸಿಯವ್ರು ನನ್ನ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಇಲ್ಲಿ ನೋಡಿ, ನಿಮ್ ಮಗು ನೋಡಿ. ಮಗುಗೋಸ್ಕರ ಯೋಚನೆ ಮಾಡ್ಕೊಳ್ಳಿ ಅಮ್ಮ. ಅಮ್ಮ ನಿಮ್ಗೇನು ಆಗಿಲ್ಲ, ಎದ್ದೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.